ನಿಮ್ಮನ್ನ ಕೋರ್ಟ್ ಕರ್ಕೊಂಡು ಹೋಗ್ತಿದೀವಿ. ಒಬ್ಬೊಬ್ರೆ ಬಂದು ಸೈನ್ ಮಾಡಿ. ಇಲ್ಲಿ ಸೈನ್ ಮಾಡಿಮ್ಮ. ನೀನ್ ಸೈನ್ ಮಾಡೋ ಅವಶ್ಯಕತೆ ಇಲ್ಲ. ನಿನ್ನನ್ನ ಬಿಡ್ತಿದೀವಿ, ಹೋಗು. ಏನ್ ಹೇಳ್ತಿದ್ದೀರಾ? ನಿಜವಾಗ್ಲೂ ನೀವ್ ನನ್ನ ಬಿಡ್ತಾ ಇದ್ದೀರಾ? ಹೌದು. ನೀನ್ ಈ ತರ ಕೆಲ್ಸ ಮಾಡ್ತಿದ್ಯಾ ಅಂತ ಯಾರ್ ನಮ್ ಸ್ಟೇಷನ್ಗೆ ಫೋನ್ ಮಾಡಿ ಹೇಳಿದ್ರೋ ಅವರೇ ನಿಮ್ ಕುಟುಂಬದ ಗೌರವನ ಮನ್ಸಲ್ಲಿ ಇಟ್ಕೊಂಡು ಮೊದ್ಲೇ ಕೋರ್ಟ್ ಫೈನ್ ಕಟ್ಟಿ ನಿಮ್ಮನ್ನ ರಿಲೀಸ್ ಮಾಡಿದ್ದಾರೆ. ಏನ್ ಹೇಳ್ತಾ ಇದ್ದೀರಾ? ನನ್ ಬಗ್ಗೆ ನಿಮ್ ಹತ್ರ ಯಾರ ಆತರ ಹೇಳಿದ್ದು? ಯಾರಿದನ್ನೆಲ್ಲ ಮಾಡಿದ್ದು ಹೇಳಿ. ಅವ್ರ ಹೆಸರು ದರ್ಶನ್. ಇದೆಲ್ಲ ಮಾಡಿದ್ದು ದರ್ಶನ್ ಅವರ? ನೀನಿನ್ನು ಹೊರಡ್ಬೋದು. ತಗೊಳ್ಳಿ ನಿಮ್ ಫೋನು. ಹೇಳಿದ್ದೆಲ್ಲ ನಿಮಗ್ ನೆನ್ಪಿದೆ ಅಲ್ವಾ? ದರ್ಶನ್ನೇ ಇದನ್ನೆಲ್ಲ ಮಾಡಿತ್ತು ಅಂತ ಆ ಶರಣ್ಯಗ್ ಅರ್ಥ ಆಗೋ ಹಾಗೆ ಎಲ್ಲ ನೇರವಾಗಿ ಹೇಳ್ಬಿಡಿ. ಶೋರ್ ಮೇಡಮ್. ಗುಡ್. ಅಷ್ಟಕ್ಕೂ ಎಲ್ಲಿಗೆ ಹೋದ್ಲು ಅಂತಾನೆ ಗೊತ್ತಾಗ್ತಿಲ್ಲ. ಸಮೀರಾ, ಸ್ವಲ್ಪ ಆ ಕಡೆ ಈ ಕಡೆ ನೋಡ್ತಾ ಇರು. ದರ್ಶನ್, ಅವಳೇನಾದ್ರೂ ಮನೆಗೆ ಹೋಗಿರ್ತಾಳ? ಇಲ್ಲ, ಹೋಗಿರಲ್ಲ. ಶರಣ್ಯ ನನ್ನನ್ನು ಬಿಟ್ಟು ಹೋಗುವಂತ ಧೈರ್ಯ ಮಾಡಲ್ಲ. ನಮ್ಮಮ್ಮನ ಮಾತನ್ನ ಮೀರಲ್ಲ ಅವಳು. ಅಂಥದ್ರಲ್ಲಿ ಎಲ್ಲಿಗೆ ಹೋಗಿರ್ತಾಳೆ ಅವಳು? ಅಷ್ಟಕ್ಕೂ ಏನ್ ನಡೀತಿದೆ ಇಲ್ಲಿ? ದರ್ಶನ್, ಈ ಕಡೆಯಿಂದ ಹೋಗೋಣವಾ? ಯೂ ಟರ್ನ್ ಮಾಡು, ಆ ಕಡೆ ಹೋಗೋಣ. ನಿಮ್ಮಿಬ್ರನ್ನು ಇನ್ಯಾವತ್ಗೂ ಸೇರಕ್ ಬಿಡಲ್ಲ ದರ್ಶನ್. ನೀನು ನನ್ನ ಸ್ವಂತ, ನಿನ್ನ ಆಸ್ತಿ ಕೂಡ ನನ್ನ ಸ್ವಂತನೇ. ನನ್ನ ಗುರಿನ ನಾನು ತಲುಪೋವರೆಗೂ ನಾನಿಂಥ ಪ್ರಯತ್ನಗಳನ್ನ ಮಾಡ್ತಾನೆ ಇರ್ತೀನಿ.
ಬನ್ನಿ ಕೂತ್ಕೊಡಿ. ಆಯ್ತು. ಸರೋಜಾರಾವ್ ಅವರೇ, ನೀವು ನಮ್ಮನೆಗೆ ಹುಡುಗಿ ನೋಡಕ್ ಬಂದಿರೋದು ನಮಗೆಷ್ಟು ಸಂತೋಷ ಆಗಿದೆ ಗೊತ್ತಾ. ನಾವು ಮಾತ್ರ ಈ ಮೂಮೆಂಟ್ನ ನಮ್ ಜೀವನದಲ್ಲೇ ಯಾವತ್ತೂ ಮರೆಯೋದಿಲ್ಲ ಭೈರವಿ ಅವರೇ. ನಿಮ್ ಕುಟುಂಬದ ಜೊತೆ ಸಂಬಂಧ ಬೆಳೆಸೋದಿಕ್ಕೆ ನಾವಿಲ್ ಬಂದಿರೋದು ಖಂಡಿತವಾಗ್ಲೂ ಆ ದೈವ ಸಂಕಲ್ಪನೆ ಅಂತ ಅನ್ಸುತ್ತೆ. ಆ ದಿನ ಯಾರೋ ನಿಮ್ ಕುಟುಂಬದ ಬಗ್ಗೆ ತುಂಬಾ ತಪ್ಪಾಗಿ ಹೇಳಿದ್ರು. ಅದ್ರಲ್ಲೇನೋ ದುರುದ್ದೇಶನೇ ಇರಬಹುದು. ಆದ್ರೆ ಆ ರೀತಿ ಘಟನೆ ನಡೆದಿದ್ರಿಂದ ನಮ್ಗೆ ನಿಮ್ ಕುಟುಂಬದ ಬಗ್ಗೆ, ನಿಮ್ ಒಳ್ಳೆತನದ ಬಗ್ಗೆ ಇನ್ನಷ್ಟು ಗೊತ್ತಾಗೋ ಮಹಾಭಾಗ್ಯ ನಮಗೆ ಸಿಕ್ತು. ನೀವು ನಮ್ಮನ್ನ ಅರ್ಥ ಮಾಡ್ಕೊಂಡಿರೋದನ್ನ ನೋಡ್ತಾ ಇದ್ರೆ ನಿಮ್ಮ ಸಂಸ್ಕಾರ ಎಂಥದ್ದು ಅಂತ ನಮಗೆ ಅರ್ಥ ಆಗ್ತಿದೆ ಸರೋಜಾರಾವ್ ಅವರೇ. ಅದಕ್ಕೆ ಆ ದೇವ್ರು ಒಂದು ಮಾಡ್ಬೇಕು ಅನ್ಕೊಂಡಿರೋ ಸಂಬಂಧನ ಯಾರು ಎಷ್ಟೇ ಕೆಟ್ಟ ಪ್ರಯತ್ನ ಮಾಡಿ ತಪ್ಸೋಕ್ ನೋಡಿದ್ರು ಅದನ್ನ ತಪ್ಸೋದಕ್ಕಾಗ್ಲೇ ಇಲ್ಲ ನೋಡಿ. ಆ ಕೆಟ್ಟ ಯೋಚನೆ ಇರೋ ವ್ಯಕ್ತಿಗೆ ಇಷ್ಟೊತ್ತಿಗಾಗ್ಲೇ ಅರ್ಥ ಆಗಿರ್ಬೇಕು. ಏನಂತೀರಾ ಅದ್ಗೆ? ಆಹಾ, ಅದ್ಕೆ ಅಂತ ಅಂದ್ರ ನಿಂಬಾಯಿಂದ ಅಂತ ಮಾತು ಕೇಳೋದಿಕ್ಕೆ ನಂಗೆ ತುಂಬಾ ಸಂತೋಷ ಆಗ್ತಿದೆ ಭೈರವಿ ಅವರೇ. ಅಬ್ಬಾ, ಇವ್ರಾಗ್ಲೇ ಇವ್ರ ವರ್ಷನ್ ಶುರು ಮಾಡ್ಕೊಂಡಿದಾರಲ್ಲ. ಪಾಪ ಅಲಂಕಾರ ಆದ ತಕ್ಷಣ ಹಬ್ಬ ಆಗತ್ತೆ ಅಂತ ಹಬ್ಬದೂಟ ತಿನ್ನಕ್ಕೆ ಕಾಯ್ತಾವ್ರಮ್ಮಿ. ಇವಾಗಾಗ್ಲೇ ಈ ಮನೆ ಸುತ್ತ ಪೆಟ್ರೋಲ್ ಹಾಕಿದಿನಮ್ಮ. ಇನ್ನ ಸ್ವಲ್ಪ ಹೊತ್ತಲ್ಲಿ ಆ ಬೆಂಕಿ ಹತ್ತಿ ಉರ್ಸೋದಕ್ಕೆ ಬೆಂಕಿ ಅಂತ ಸತ್ಯ ಒಂದು ಹೊರಗ್ ಬರುತ್ತೆ ಅನ್ನೋ ವಿಷಯ ಇವ್ರಿಗಿನ್ನ ಗೊತ್ತಿಲ್ಲ ಪಾಪ. ಅದ್ಕೆ ಇವಾಗ ನೀವು ನಿಮ್ಮ ಮಗಳನ್ನ ಇಲ್ಲಿ ಕರೆಯೋದಿಕ್ಕೂ ಮುಂಚೆ ನಾನೊಂದು ಮಾತು ಕೊಡ್ಬೇಕು ಅನ್ಕೊಂಡಿದ್ದೀನಿ. ಪ್ರಾಮಿಸ? ಏನ್ ತಂಗ್ಯಮ್ಮ? ಮುಂದಕ್ಕೆ ಯಾವುದೇ ಸಮಸ್ಯೆನ ಯಾರೇ ಸೃಷ್ಟಿ ಮಾಡಿದ್ರು, ಯಾವುದೇ ಮಾತ್ ಬಂದ್ ನನ್ ಕಿವಿಗ್ ಬಿದ್ರು ನನ್ ಮನ್ಸಿಗೆ ತಗೊಳ್ಳೋದು ಇಲ್ಲ, ಆ ಮಾತ್ನ ಹೊಸ್ಲು ದಾಟ್ ಬರೋದಿಕ್ಕೂ ಬಿಡೋದಿಲ್ಲ. ಇದನ್ನ ನಾನು ಮನ್ಸ್ಫೂರ್ತಿಯಾಗಿ ಹೇಳ್ತಿದ್ದೀನಿ. ಇನ್ ಮುಂದೆ ನಾವೆಲ್ಲರೂ ಒಂದೇ ಕುಟುಂಬದವರು. ಇದನ್ನ ನಾನು ನಮ್ ಕಡೆಯಿಂದ ನಿಮಗ್ ಕೊಡ್ತಾ ಇರೋಂತ ಮಾತು. ಅಯ್ಯೋಯ್ಯೋಯ್ಯೋ, ಏನಮ್ಮಿ ಇವ್ರ ಓವರ್ ಆಕ್ಷನು ಮಾಮೂಲಿ ಹಂಗಿಲ್ಲ. ಜಸ್ಟ್ ಅ ಫ್ಯೂ ಮಿನಿಟ್ಸ್ ಈ ಅಫೆಕ್ಷನ್ನು ಇನ್ಫೆಕ್ಷನ್ ಆಗೋಗುತ್ತೆ. ಈ ಆನಂದ ನಿಲಯ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಆ ಶುಭಗಳಿಗೆಗೋಸ್ಕರನೇ ವೇಟಿಂಗು. ಬೀಗ್ರೆ, ತುಂಬಾ ಸಂತೋಷ. ನಿಮ್ ಬಾಯಲ್ಲಿ ಬಂದ್ ಈ ಮಾತು ನಮ್ ಕುಟುಂಬಕ್ಕೆ 1000 ಆನೆ ಬಲ ಕೊಡ್ತು. ಅಮ್ಮ ಅನನ್ಯ, ಮಾವ ಹೋಗಿ ಲಹರಿನ್ ಕರ್ಕೊಂಬ ಅಮ್ಮ. ಹಾ ಆಗ್ಲಿ ಮಾವ. ಏನಮ್ಮಿ, ನಾನು ಬತ್ತೀನಿರು. ಲಹರಿ, ಅಮ್ಮ ಲಹರಿ. ಏನಮ್ಮ ಲಹರಿ, ಎಲ್ಲಿದ್ಯಮ್ಮ? ಮನೇಲಿ ಯಾಕೆಲ್ಲೂ ಕಾಣಿಸ್ಕೊತಿಲ್ಲ? ಬೆಡ್ ಕೆಳಗೆ ಹೊಸ್ಕೊಂಡಿದ್ಯಾ ಅಥವಾ ವಾಶ್ರೂಮ್ ಅಲ್ಲಿ ಬಚ್ಚಿಟ್ಕೊಂಡಿದ್ಯಾ? ಅಚ್ಚೋ, ಯಾಕೆಲ್ಲೂ ಕಾಣಿಸ್ಕೊತಿಲ್ಲಮ್ಮ? ಏನು ಪೊಲೀಸ್ ಸ್ಟೇಷನ್ ಅಲ್ಲಿದ್ಯಾ? ಅಯ್ಯೋಯ್ಯೋ, ಮರ್ಡರ್ ಕೇಸಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದಾರಾ? ಆನಂದ ಭೈರವಿ, ಇವಾಗ ನೀನ್ ಏನ್ ಮಾಡ್ತೀಯ? ನಿನ್ ಮಗಳು ಇವಾಗ ಮನೇಲೇ ಇಲ್ಲ. ಇನ್ನೊಂದ್ಸಾರಿ ಆ ಸ್ಟೀಲ್ ಫ್ಯಾಕ್ಟ್ರಿ ಅವ್ರ ಮುಂದೆ ನೀನು ಫೂಲ್ ಆಗಿ ತಲೆ ತಗ್ಸೋದಂತೂ ತಪ್ಸಕ್ಕಾಗಲ್ಲ. ಇವಾಗ ನಿನ್ ಮರ್ಯಾದೆ ಹೋಯ್ತು ಅಂತ ಅನ್ಕೋ ಆನಂದ ಭೈರವಿ.
ಅತ್ತೆ, ಲಹರಿ ಮನೇಲಿ ಎಲ್ಲೂ ಕಾಣಿಸ್ತಿಲ್ಲ ಅತ್ತೆ. ಏನ್ ಮಾಡ್ದೆ? ಲಹರಿನ ಎಲ್ಲಿ ಕಳಿಸ್ದೆ ಹೇಳು. ನಾನು ಎಲ್ಲಿ ಕಳಿಸ್ಕೊಡ್ಲಿ? ಅಲ್ಲ, ಏನ್ ಮಾತಾಡ್ತಾ ಇದ್ದೀರಾ ಅತ್ತೆ? ಸಾಕು. ಮರ್ಯಾದೆಯಿಂದ ಕೇಳ್ತಾ ಇದ್ದೀನಿ, ಲಹರಿನ ಎಲ್ಲಿ ಕಳಿಸ್ದೆ ಹೇಳು. ಇಲ್ಲಿ ತನಕ ಅವಳು ಮನೆಯಲ್ಲೇ ಇದ್ದು ಹೆಣ್ಣು ನೋಡೋ ಶಾಸ್ತ್ರಕ್ಕೆ ರೆಡಿ ಆಗಿರೋ ನನ್ನ ಮಗಳು ಇವಾಗ ನೋಡಿದ್ರೆ ಮನೇಲಿ ಕಾಣಿಸ್ತಾ ಇಲ್ಲ ಅಂತಂದ್ರೆ, ನಿಜ ಹೇಳ್ಬೇಕು ಅಂದ್ರೆ ಈ ಕೆಲಸ ನಿಂದೆ ಅನನ್ಯ. ನನ್ನ ಮರ್ಯಾದೆ ತೆಗಿಬೇಕು ಅಂತ ಗುಳ್ಳೆ ನರಿ ಥರ ಕಾಯ್ಕೊಂಡು ಕೂತಿದ್ಯಾ ಅಂತ ನನಗ್ ಗೊತ್ತು. ಇವಾಗ ಒಳ್ಳೆ ಅವಕಾಶ ಸಿಕ್ತು ಅಂತ ನನ್ನ ಮಗಳನ್ನೇ ಅಡ್ಡ ಇಟ್ಕೊಂಡು ಏನೋ ಸಾಧಿಸ್ತೆ ಅಂತ ಅನ್ಕೊಂಡಿದ್ಯಾ? ನಿನ್ನ ಪ್ರಾಣನೇ ತೆಗೆದು ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ ನೀನು? ನನ್ನ ಮಗಳ ಜೀವನದ ಜೊತೆ ಆಟ ಆಡಿದ್ರೆ ನಿನ್ನ ಇಲ್ಲೇ ತುಂಡು ತುಂಡಾಗಿ ಕತ್ತರಿಸಿ ಹಾಕ್ಬಿಡ್ತೀನಿ. ಹೇಳು, ನನ್ನ ಮಗಳು ಎಲ್ಲಿ ಹೋಗಿದ್ದಾಳೆ ಅಂತ ಮರ್ಯಾದೆಯಿಂದ ಹೇಳ್ತೀಯೋ ಇಲ್ವೋ? ಏನಮ್ಮ ಇದು? ನಿಮ್ ಹತ್ರ ಒಂದ್ ಮಾತು ಹೇಳ್ದೆ, ನಿಮ್ ಮಗಳು ಯಾರ್ ಕರೆದ್ರು ಅಂತ ಯಾರ ಹತ್ರ ಹೋಗೋಳು? ಅದಕ್ಕೆ ನಮ್ಮಮ್ಮಿನ ಅಂದ್ರೆ ಹೆಂಗೆ? ನಿನ್ನ ಬಾಯಿಂದ ಇನ್ನು ಒಂದು ಮಾತು ಬಂದ್ರು ನಿನ್ನ ಪ್ರಾಣನ ಇಲ್ಲೇ ತೆಗೆದು ಬಿಡ್ತೀನಿ. ಅತ್ತೆ, ಏನಿ ದೌರ್ಜನ್ಯ? ದೌರ್ಜನ್ಯ ಏನೇ ದೌರ್ಜನ್ಯ? ನಿನ್ನ ಹೇಳು. ನನ್ನ ಮಗಳು ಈ ಸಮಯದಲ್ಲಿ ಮನೆ ಬಿಟ್ಟು ಹೋಗಿದ್ದಾಳೆ ಅಂತಂದ್ರೆ ಇದು ಖಂಡಿತವಾಗ್ಲೂ ನೀನು ಮಾಡೋ ಕೆಲಸನೇ ಕಣೆ. ಹೇಳು, ಹೇಳು, ಏನು ಕುತಂತ್ರ ಮಾಡಿದ್ಯಾ ಅಂತ ಹೇಳು. ನನ್ನ ಮಗಳನ್ನ ಎಲ್ಲಿ ಕಳಿಸಿದ್ಯಾ ಹೇಳು. ನನ್ನನ್ನ ನೀವು ಸಾಯಿಸಿದ್ರು ಕೂಡ ನನ್ನ ಬಾಯಿಂದ ನಿಮಗ್ ಬೇಕಾಗಿರೋ ಒಂದು ವಿಷಯ ಕೂಡ ಹೊರಗ್ ಬರೋಲ್ಲ. ಏ ಅನನ್ಯ, ನಿನ್ನನ್ನು ಇವಾಗಲ್ಲ, ನನ್ನ ಮಗಳಿಗೆ ಏನಾದ್ರೂ ಆಗಬೇಕು, ಆವಾಗ ನಿನಗೊಂದು ಗತಿ ಕಾಣಿಸ್ತೀನಿ. ಇದಕ್ಕಿಂತ ಜಾಸ್ತಿ ಅನುಭವಿಸೋ ಹಾಗೆ ಮಾಡ್ತೀನಿ. ನನ್ನ ಮಗಳನ್ನ ನಾನು ಕಾಪಾಡ್ಕೋತೀನಿ. ಹೋಗು ಹೋಗು. ಈಗಾಗ್ಲೇ ನಿನ್ ಮಗಳು ಅಲ್ಲಿ ಸ್ಟೇಷನ್ ಅಲ್ಲಿ ಕಂಬಿಗಳನ್ನ ಎಣಿಸ್ತಾ ಇರ್ತಾಳೆ. ಆನಂದ, ಲಹರಿನ ಬೇಗ ಕರ್ಕೊಂಬ. ಹಾ, ಬರ್ತಾ ಇದ್ದೀನಿ ರೀ. ಅಕ್ಕ, ಒಂದ್ ನಿಮಿಷ ಬಾ. ಒಂದ್ ನಿಮಿಷ ಬಂದೆ. ಏನಾಯ್ತು ಭೈರವಿ? ಲಹರಿ ಆಗ್ಲೇ ರೆಡಿ ಆದ್ಲಲ್ಲ? ಲಹರಿ ರೂಮಲ್ಲಿ ಇಲ್ಲ ಅಕ್ಕ. ಇಲ್ಲ ಅಂದ್ರೇನು? ಹೌದಕ್ಕ, ಎಲ್ಲಿಗೆ ಹೋಗಿದ್ದಾಳೆ ಅಂತಾನೂ ಅರ್ಥ ಆಗ್ತಾ ಇಲ್ಲ. ಫೋನ್ ಕೂಡ ಮಾಡಿದೆ, ಕನೆಕ್ಟೇ ಆಗ್ತಾ ಇಲ್ಲ. ಹುಡುಗನ್ ಕಡೆಯವರು ಮನೇಲಿದ್ದಾರೆ. ಈ ಟೈಮಲ್ಲಿ ಹುಡುಗಿ ಇಲ್ಲ ಅಂದ್ರೆ ನಮ್ ಮರ್ಯಾದೆ ಏನಾಗತ್ತೆ? ಭೈರವಿ, ಈಗ ನಾವೇನ್ ಮಾಡೋದು? ನನಗೂ ಏನು ಅರ್ಥ ಆಗ್ತಾ ಇಲ್ಲ ಅಕ್ಕ. ಅಕ್ಕ, ಒಂದ್ ಕೆಲ್ಸ ಮಾಡು. ನೀನೊಂದೇನೋ ನೆಪ ಹೇಳಿ ಅವ್ರನ್ನ ಸ್ವಲ್ಪ ಹೊತ್ತು ಮ್ಯಾನೇಜ್ ಮಾಡು. ನಾನು ಹೊರಗಡೆ ಹೋಗಿ ಲಹರಿ ಎಲ್ಲೇ ಇದ್ರೂ ಹುಡ್ಕೊಂಡ್ ಬರ್ತೀನಿ. ಲಹರಿ ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಿಲ್ದೆ ಎಲ್ಲಿ ಅಂತ ಹುಡುಕ್ತೀಯ ನೀನು?
ಸಮಸ್ಯೆ ಏನೇ ಆಗಿದ್ರು ಹಠದಲ್ಲಿ ಮುಂದೆ ಹೋಗೋದು ನನಗ್ ಗೊತ್ತಿರೋಂತಹ ಪರಿಹಾರ ಅಕ್ಕ. ಆನಂದ ಅದ್ಕೆ ಅವ್ರು ಎಲ್ಲಿಗೋ ಹೋದ್ರು ಅಂತ ಅನ್ಸತ್ತೆ. ಇನ್ನೇನ್ ಬಂದ್ಬಿಡ್ತಾರೆ ಬೀಗ್ರೆ. ಲಹರಿಗೆ ಒಂದ್ ಒಡವೆ ಆರ್ಡರ್ ಕೊಟ್ಟಿದ್ಲು, ಅದನ್ನ ಭೈರವಿಗ್ ಬಿಟ್ರೆ ಇನ್ಯಾರ ಕೈಗೂ ಕೊಡೋದಿಲ್ಲ. ಅದಕ್ಕೆ ತರೋದಕ್ ಹೋಗಿದ್ದಾಳೆ. ಹೌದಾ, ಸರಿ ಸರಿ. ಸ್ವೀಟ್ ತಗೊಳ್ಳಿ ನೀವು. ಪರವಾಗಿಲ್ಲ ಬಿಡಿ ಅದ್ಕೆ. ಹಾ ನೋಡಿ, ಹುಡುಗನ್ಗೆ ಏನಾದ್ರೂ ಕೇಳೋದಿದ್ರೆ ಕೇಳ್ಬಿಡಿ. ಆಮೇಲೆ ಅದ್ ಕೇಳಕ್ಕಾಗ್ಲಿಲ್ಲ ಇದ್ ಕೇಳಕ್ಕಾಗ್ಲಿಲ್ಲ ಅಂತ ಹೇಳ್ಬಾರ್ದು. ಇಂಥ ಪರಿಸ್ಥಿತಿಯಿಂದ ನಾನು ಹೇಗೆ ಹೊರಗೆ ಬರಲಿ? ಅತ್ತೆ ಮತ್ತೆ ಮನೆಯವ್ರಿಗೆ ನಾನು ಹೇಗೆ ನನ್ನ ಮುಖ ತೋರಿಸ್ಲಿ? ಲಹರಿ ಯಾಕೆ ಇಲ್ಲಿದ್ದಾಳೆ? ಇವತ್ತವಳನ್ನ ನೋಡ ಗಂಡಿನ ಕಡೆಯವ್ರು ಬರ್ತಿದಾರಲ್ಲ. ಇವಾಗ ನಾನು ಲಹರಿನ ಹೀಗೆ ಡೈರೆಕ್ಟ್ ಆಗಿ ಮೀಟ್ ಮಾಡಿದ್ರೆ ನಾನು ಇಲ್ಲೇನ್ ಮಾಡ್ತಾ ಇದೀನಿ ಅಂತ ಹೇಳ್ಬೇಕಾಗತ್ತೆ. ನಡೆದಿರೋದ್ನ ನಾನು ಯಾರ ಹತ್ರನೂ ಹೇಳಕ್ಕಾಗಲ್ಲ. ಏನ್ ಮಾಡೋದು? ಏನ್ ಮಾಡ್ಲಿ ಈಗ? ಹೆಲೋ ಅತ್ಗೆ. ಲಹರಿ ಎಲ್ಲಿದ್ಯಮ್ಮ? ಅದು ಅತ್ಗೆ, ನಾನು ಸರೆಂಡರ್ ಆಗೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದೀನಿ. ಲಹರಿ, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ತಪ್ಪನ್ನು ಒಪ್ಕೊಳ್ಳೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದೀನಿ ಅಂತಿದ್ಯಲ್ಲ? ಬೇರೆ ದಾರಿ ಇಲ್ಲ ಅತ್ಗೆ. ಆ ಮಹೇಶ್ದು ಮರ್ಡರ್ ವಿಷಯ ಪೇಪರಲ್ಲಿ ಕೂಡ ಬಂದಿದೆ ಗೊತ್ತಾ? ಪೊಲೀಸ್ ಅವರು ಅಪರಾಧಿಗೋಸ್ಕರ ಹುಡುಕ್ತಾ ಇದಾರಂತೆ. ಅಂದ್ರೆ ನಾನ್ ಎಲ್ಲೇ ಬಚ್ಚಿಟ್ಕೊಂಡ್ರು ಪೊಲೀಸ್ ಅವರಿಗೆ ಯಾವತ್ತಾದ್ರೂ ಒಂದಿನ ಸಿಗಾಕೊಳ್ಳೋದಂತೂ ಗ್ಯಾರಂಟಿ ಅತ್ಗೆ. ನಾನೇ ಕಿಲ್ಲರ್ ಅಂತ ಪೊಲೀಸ್ ಅವರಿಗೆ ಗೊತ್ತಾಗಿ ನಮ್ಮ ಮನೆಗೆ ಬಂದ್ರೆ ಫ್ಯಾಮಿಲಿ ಮರ್ಯಾದೆ ಹೋಗುತ್ತಲ್ವಾ ಅತ್ಗೆ? ಅದಕ್ಕೆ ನಾನೇ ನೇರವಾಗಿ ಹೋಗಿ ಸರೆಂಡರ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅಯ್ಯೋ ಲಹರಿ, ನೀನ್ ತುಂಬಾನೇ ಅವಸರ ಪಟ್ಟು ಏನೇನೋ ಯೋಚನೆ ಮಾಡ್ತಿದ್ಯಾ. ನೀನ್ ಅನ್ಕೊಂಡ್ ಹಾಗೇನೋ ನಡೆಯಲ್ಲ. ನೀನ್ ಇವಾಗ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಪ್ಕೊಂಡಿದ್ ಮಾತ್ರಕ್ಕೆ ಈ ವಿಷಯ ಹೊರಗ್ ಬರಲ್ಲ ಅಂತ ಅನ್ಕೊಂಡಿದ್ಯಾ? ಖಂಡಿತವಾಗ್ಲೂ ಈ ನ್ಯೂಸ್ ಹೊರಗ್ ಬರುತ್ತೆ. ಆಮೇಲೆ ಇನ್ನೂ ದೊಡ್ಡ ವಿಷಯ ಆಗುತ್ತೆ. ನೋಡು ಲಹರಿ, ನೀನ್ ಹೀಗೆ ಅವಸರ ಪಟ್ಟು ಬೇಡ್ದಿರೋ ನಿರ್ಧಾರ ತಗೊಂಡು ಇರೋ ಚಿಕ್ಕ ಚಿಕ್ಕ ಅವಕಾಶ ಕೂಡ ಕಳ್ಕೋಬಾರ್ದು ಲಹರಿ. ಅಯ್ಯೋ ಅತ್ಗೆ. ಅಯ್ಯೋ ಲಹರಿ, ನೀನ್ ನನ್ ಮಾತ್ ಕೇಳಮ್ಮ. ಇವತ್ತು ನಿನ್ನ ನೋಡಕ್ ಬರ್ತಿದ್ದಾರೆ. ಇವಾಗ ನಿನ್ ಮನೇಲಿ ತಾನೇ ಇರ್ಬೇಕು. ಹೆಣ್ಣೋಳು ಶಾಸ್ತ್ರಕ್ಕೆ ರೆಡಿಯಾಗಿ ನಾನಿವಾಗ ಹೊರಗೆ ಬಂದಿದ್ದೀನಿ ಅತ್ಗೆ. ಈಗಾಗ್ಲೇ ಅವ್ರು ನಮ್ಮ ಮನೆಗೆ ನನ್ನ ನೋಡೋದಕ್ಕೆ ಖಂಡಿತ ಬಂದಿರ್ತಾರೆ. ಅಯ್ಯೋ, ಎಂತ ಕೆಲಸ ಮಾಡ್ದೆ ಲಹರಿ. ನೀನ್ ಇವಾಗ ಮನೇಲಿ ಇಲ್ಲ ಅಂತ ಗೊತ್ತಾದ್ರೆ ಮನೇಲಿ ಎಲ್ರು ಎಷ್ಟು ಟೆನ್ಷನ್ ಮಾಡ್ಕೋತಾರೆ ಹೇಳು. ಬಂದವ್ರ ಮುಂದೆ ಅತ್ತೆ ಗೌರವ, ಮನೆ ಮರ್ಯಾದೆ ನಿನ್ ಕೈಯೇ ನೀನೇ ಹಾಳು ಮಾಡ್ತೀಯಾ? ಇಲ್ಲ ಅತ್ಗೆ, ಇಲ್ಲ. ಇನ್ನೂ ತಡ ಮಾಡ್ದೆ ಬೇಗ ಹೇಗಾದ್ರೂ ಮನೆಗೆ ಹೋಗು ಲಹರಿ. ನಮ್ಗೆ ಎಷ್ಟೇ ಕಷ್ಟ ಬಂದ್ರು ಅದನ್ನ ಸಹಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕೇ ಹೊರತು ನಮ್ಮ ಮೇಲೆ ಪಂಚ ಪ್ರಾಣ ಇಟ್ಕೊಂಡಿರೋರ್ಗೆ ಯಾವತ್ಗೂ ನೋವು ಮಾಡಬಾರ್ದು. ನಮ್ಮನೆ ಮರ್ಯಾದೆ ನಾವೇ ತೆಗಿಬಾರ್ದು ಲಹರಿ. ಅದು ದೊಡ್ಡ ತಪ್ಪು.